ಹಲೋ ಇವತ್ತಿನ ವಿಡಿಯೋಲಿ ಪುದೀನ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ಒಂದು ಕಡಾಯಿಗೆ ನಾನು 100 ಗ್ರಾಮ್ ಅಷ್ಟು ಎಳ್ಳನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಅದನ್ನು ಸಪ್ರೇಟ್ ಹಾಕಿ ನಾನು ತೆಗೆದಿಡ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ 2 ಟೀ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿ 4 ರಿಂದ 5 ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಡಬೇಕು. ನಂತರ ಒಂದು ಕಟ್ಟಷ್ಟು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿನೂ ಸೇರಿಸಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು. ನಂತರ ಅದೇ ಕಡಾಯಿಯಲ್ಲಿ 3 ರಿಂದ 4 ಟೊಮೊಟೊ ಹಣ್ಣನ್ನು ಕೂಡ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿಕೊಂಡು ಜೊತೆಗೆ 1 ನಿಮಿಷಗಳ ಕಾಲ ಹುಣಸೆಹಣ್ಣನ್ನು ಕೂಡ ಸೇರಿಸಿ ಫ್ರೈ ಮಾಡಿ ಎಲ್ಲವನ್ನು ತಣ್ಣಗೆ ಆರಲಿಕ್ಕೆ ಇಡಬೇಕು. ಈಗ ಮಿಕ್ಸಿ ಜಾರ್ಗೆ ಮೊದಲು ಹುರಿದಿಟ್ಕೊಂಡಂಥ ಎಳ್ಳನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು. ನಂತರ ಆರಿಸ್ಕೊಂಡಂಥ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ 7 ರಿಂದ 8 ಬೆಳ್ಳುಳ್ಳಿ ಎಸಳು, ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ರೀತಿಯಲ್ಲಿ ರುಬ್ಕೊಬೇಕು. ನಂತರ ಇದಕ್ಕೆ ಒಗ್ಗರಣೆಯನ್ನು ಪ್ರಿಪೇರ್ ಮಾಡಿಕೊಂಡು ಒಗ್ಗರಣೆಯನ್ನು ನಾವು ಈ ಪುದೀನ ಚಟ್ನಿಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾದಂಥ ಪುದೀನ ಚಟ್ನಿ ರೆಡಿ ಆಗುತ್ತೆ.